ಟಿಪ್ಪು ಜಯಂತಿಯನ್ನು ಮಾಡಕ್ಕೆ ಹೊರಟಿದೆ. ಈ ಭಾಗದ ನಮ್ಮ ಕಾರ್ಯಕರ್ತರು ಗಂಭೀರವಾಗಿ ನೀವು ಕೇಳಬೇಕು, ಯಾರಾದರೂ ಮುಖಂಡರ ಜಯಂತಿಯನ್ನು ಮಾಡೋದಾದ್ರೆ ಸರ್ವಸಮ್ಮತ ಒಪ್ಪಿಗೆ ಆಗುವಂತ ವ್ಯಕ್ತಿಯ ಜಯಂತಿಯನ್ನು ಮಾಡಬೇಕು. ಟಿಪ್ಪು ಜಯಂತಿ ಮಾಡೋದು ಒಂದೇ, ಹಿಟ್ಲರ್ ಜಯಂತಿ ಮಾಡೋದು ಒಂದೇ. ಈ ಮಾತನ್ನ ನಾನು ಪದೇ ಪದೇ ಹೇಳಿದ್ದೇನೆ. ಮತಾಂತರ ಆಗಲಿಲ್ಲ ಅಂತೇಳಿ ಕ್ರಿಶ್ಚಿಯನ್ ಚರ್ಚ್ಗಳನ್ನು ಧ್ವಂಸ ಮಾಡಿದಂಥವನು ಟಿಪ್ಪು. ಚಿತ್ರದುರ್ಗದಲ್ಲಿ ದಲಿತರು ಮತಾಂತರ ಆಗಲಿಲ್ಲ ಅಂತೇಳಿ ಒನಕೆ ಓಬವ್ವ ವಂಶಸ್ಥರನ್ನ ಧ್ವಂಸ ಮಾಡಿದಂಥ ವ್ಯಕ್ತಿ ಟಿಪ್ಪು. ಮೇಲುಕೋಟೆಯಲ್ಲಿ ಈಗಲೂ ದೀಪಾವಳಿ ಆಚರಿಸೋದಿಲ್ಲ. ಅಲ್ಲಿ ಮತಾಂತರ ಆಗಲಿಲ್ಲ ಅಂತೇಳಿ ಟಿಪ್ಪು ಮಾಡಿದಂಥ ದೌರ್ಜನ್ಯ, ಕೊಲೆ, ಈ ಕಾರಣಕ್ಕಾಗಿ ಇವತ್ತು ಸಹ ಅಲ್ಲಿ ಜನ ದೀಪಾವಳಿಯನ್ನು ಆಚರಿಸಲ್ಲ. ತಾಯಿ ಮೈಸೂರು ಮಹಾರಾಜರನ್ನ ಒತ್ತೆಯಾಳಾಗಿ ಇಟ್ಕೊಂಡಂತವನು ಟಿಪ್ಪು. ಕೃಷ್ಣರಾಜ ಒಡೆಯರ್, ನಂಜರಾಸ್ ಒಡೆಯರ್, ಚಾಮರಾಜ ಒಡೆಯರ್, ಇವರೆಲ್ಲರನ್ನ ಒತ್ತೆ ಇಟ್ಟು ಕಿರುಕುಳ ಕೊಟ್ಟಂತ ವ್ಯಕ್ತಿ ಟಿಪ್ಪು. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಲ್ಲಪುರಂ ಮಾಡಕ್ಕೆ ಹೊರಟಿದ್ದಾರೆ. ಯಾವ ಕಾರಣಕ್ಕೂ ನಾವು ನೀವು ಸೇರಿ ಇದು ಆಗೋದಕ್ಕೆ ಬಿಡೋದಿಲ್ಲ, ಬಿಡಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಿರ್ಧಾರವನ್ನ ನೀವು ಮಾಡಬೇಕು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು SDPI ಮುಖಾಂತರ ಇಸ್ಲಾಮಿಕ್ ಟೆರರಿಸಂ ತಮ್ಮ ಸಾಮ್ರಾಜ್ಯವನ್ನ ಕರ್ನಾಟಕಕ್ಕೆ ವಿಸ್ತರಿಸುವಂತ ಒಂದು ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಅದಕ್ಕೆ ನಾವು ನೀವ್ಯಾರು ಅವಕಾಶವನ್ನು ಕೊಡಬಾರ್ದು, ಜಾಗೃತರಾಗಿರ್ಬೇಕು ಅನ್ನೋ ಮಾತನ್ನು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ಸದಾನಂದ ಗೌಡರು ಪ್ರಸ್ತಾಪ ಮಾಡಿದ್ದಾರೆ. ತಾಯಿ 500 ಮತ್ತು 1000 ರೂಪಾಯಿನ ನೋಟನ್ನು ರದ್ದು ಮಾಡಿದ ಪರಿಣಾಮ ಇಡೀ ಜಗತ್ತು ಅಚ್ಚರಿ ಪಡೋ ರೀತಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿದೆ. ಈ GSTಯನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ವಿದ್ಯಾವಂತರಿದ್ದೀರಾ. ಈ ದೇಶದ 180 ಪ್ರಪಂಚದ 189 ರಾಷ್ಟ್ರಗಳು ಜಾರಿಗೆ ತಂದಿದ್ದಾವೆ. ಭಾರತ ಈಗ GST ರದ್ದು ಮಾಡಿದೆ. ಅಮೆರಿಕ ದೇಶದ ಅಧ್ಯಕ್ಷ ಟ್ರಂಪ್, ವಿಶ್ವ ಬ್ಯಾಂಕ್ ಸಹ ಭಾರತದ ಈ ನಿಲುವನ್ನ ಹಾಡಿ ಕೊಂಡಾಡಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ರಾಹುಲ್ ಗಾಂಧಿ ಹೇಳ್ತಾರೆ, 2 ಗುಂಡಿನ ಹೊಡೆತಗಳು ಜನರ ಎದೆಗೆ ಹೊಡೆದಿದೆ, ಡಿಮಾನಿಟೇಷನ್ ಹಾಗೂ GST ಅಂತ. ನಾನು ರಾಹುಲ್ ಗಾಂಧಿ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಗುಂಡು ಹೊಡೆದಿರುವಂತ ಜನರ ಎದೆಗಲ್ಲಪ್ಪ, ಕಾಂಗ್ರೆಸ್ಸಿನ ಕಾಳೆಸಂತಗೌರರ ಎದೆಗೆ ಗುಂಡು ಬಿದ್ದಿದೆ. ಅದಕ್ಕಾಗಿ ನೀನು ಚಿಂತಾಕ್ರಾಂತನಾಗಿದ್ದೀಯಾ ಅನ್ನೋ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಸುಮಾರು ನೋಟು ರದ್ದತಿಯಿಂದ ತಾಯಿ 7.62 ಲಕ್ಷ ಕೋಟಿ ನಕಲಿ ನೋಟು ಪತ್ತೆಯಾಗಿದೆ. ಪ್ರಪಂಚದ ಇತಿಹಾಸದಲ್ಲಿ ಇದೊಂದು ದಾಖಲೆ. ಕಾಶ್ಮೀರದಲ್ಲಿ ಏನು ಪೂರ್ಣ ವ್ಯವಹಾರ ನಕಲಿ ನೋಟ್ನಿಂದ ನಡೀತಾ ಇತ್ತು, ಇದು ನಿಂತಿದೆ. ಅಲ್ಲಿಂದ ದೇಶದ್ರೋಹಿಗಳ ಚಟುವಟಿಕೆಗಳು ನಿಂತಿದೆ. 75%ಕ್ಕೂ ಹೆಚ್ಚು ಭಾಗ ಭಯೋತ್ಪಾದಕರ ಚಟುವಟಿಕೆ ಈಗ ನಿಂತಿದೆ. ಇದೆಲ್ಲದರ ಕಾರಣಕ್ಕಾಗಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಆರ್ಥಿಕ ಭಯೋತ್ಪಾದಕತೆ, ಎಕನಾಮಿಕ್ ಟೆರರಿಸಂ ಅಂತ ಹೇಳಿದ್ದಾರೆ. ಮನಮೋಹನ್ ಸಿಂಗ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ನಿಮ್ಮ ಕಾಲದಲ್ಲಿ ಅದೆಷ್ಟು ಹಗರಣ ಆಯಿತು. ಕಲ್ಲಿದ್ದಲು ಹಗರಣ, 2G ಸ್ಪೆಕ್ಟ್ರಮ್ ಹಗರಣ, ಕಾಮನ್ವೆಲ್ತ್ ಹಗರಣ,
12 ಲಕ್ಷ ಕೋಟಿ ಲೂಟಿ ಆಯಿತು ನಿಮ್ಮ ಕಾಲದಲ್ಲಿ. ಜಗತ್ತಿನಲ್ಲಿ ಭಾರತ ಆರ್ಥಿಕ ಸುಧಾರಣೆಯನ್ನು ಕಂಡಿರುವಂತಹದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ. ನೀವು ಅಧಿಕಾರ ಬಿಟ್ಟು ಹೋದಾಗ ಖಜಾನೆಯನ್ನು ಖಾಲಿ ಮಾಡೋಗಿದ್ರೆ. ಆದರೆ ಈ ಸುಧಾರಣೆಯನ್ನ ಇವತ್ತು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತೇಳಿ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ತಾಯಂದ್ರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಇಲ್ಲಿ ಹೇಳ್ಬೇಕು ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ತಾಯಿ ನಿನ್ನೆ ದಿನ ಕೇರಳದಲ್ಲಿ ಅಸೆಂಬ್ಲಿನಲ್ಲಿ ಜಸ್ಟಿಸ್ ಶಿವರಾಜನ್ ಕಮಿಟಿ ಒಂದು ರಿಪೋರ್ಟ್ ಅನ್ನ ಅಸೆಂಬ್ಲಿನಲ್ಲಿ ಮಂಡನೆ ಮಾಡಿದ್ದಾರೆ. ಅಲ್ಲಿ ಹಿಂದಿನ ಮುಖ್ಯಮಂತ್ರಿ ಇವತ್ತು ಕರ್ನಾಟಕದ ಉಸ್ತುವಾರಿ ವೇಣುಗೋಪಾಲ್ ಒಬ್ಬ ಅತ್ಯಾಚಾರಿ ಸವಿತಾ ಎಸ್ ನಾಯ್ಕನ್ ಅವ್ರ ಜೊತೆಗೆ ಅತ್ಯಾಚಾರ ಮಾಡಿ ದೂರವಾಣಿ ಮೂಲಕ ಅಸಭ್ಯವಾದಂತಹ ನಡವಳಿಕೆ ಮಾಡ್ತಾ SMS ಮೆಸೇಜ್ ಅನ್ನು ಕಳಿಸಿ ತನಿಖೆಯಿಂದ ಸಿಕ್ಬಿಟ್ಟಿದ್ದಾನೆ ಸಿದ್ದರಾಮಯ್ಯನವರೇ. ಅವನನ್ನ ಕರ್ನಾಟಕದ ಉಸ್ತುವಾರಿಯಾಗಿ ಹೇಗೆ ಇಟ್ಕೊಂತೀರಾ? ನಮ್ಮ ಕರ್ನಾಟಕ ರಾಜ್ಯದ ಉದ್ದಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತೇನೆ, ಎಲ್ಲಿಗೆ ಬರಲಿ ಈ ವೇಣುಗೋಪಾಲ್ ಅವನ್ನ ತಡಿಬೇಕು. ಹೆಣ್ಣು ಮಕ್ಕಳಿರುವಂತ ಕಡೆ ಹತ್ರ ಅಲ್ಲಿ ಬರೋದಕ್ಕೆ ಬಿಡಬಾರ್ದು, ಜಾಗೃತರಾಗಿರ್ಬೇಕು ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೆಲವು ದಿವಸಗಳ ಹಿಂದೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ. ಭಕ್ತಿಯಿಂದ ಉಪವಾಸ ಇದ್ದು ಮಂಜುನಾಥನ ದರ್ಶನ ಮಾಡಿದ್ರು. ಈ ಪುಣ್ಯಾತ್ಮ ಈ ರಾಜ್ಯದ ಮುಖ್ಯಮಂತ್ರಿ ನಾಚಿಕೆ ಆಗ್ಬೇಕಾಯ್ತು. ಈ ಪುಣ್ಯಾತ್ಮನಿಗೆ ಮೀನು ತಿಂದು ಕೋಳಿ ಮಾಂಸ ತಿಂತೇನೆ ದೇವರು ಬೇಡ ಅಂತ ಹೇಳಿದನಂತ ಬೇಡರ ಕಣ್ಣಪ್ಪನಿಗೆ ಹೋಲಿಕೆ ಮಾಡ್ಕೊಳ್ಳುವಂತ ಹೀನ ಮಟ್ಟಕ್ಕೆ ದೇವರ ದರ್ಶನಕ್ಕೆ ಒಳಗೂ ಹೋಗ್ಲಿಲ್ಲ ತಾಯಿ. ಬಾಗಿಲಲ್ಲೇ ನಿಂತು ವಾಪಸ್ ಬಂದಿದ್ದಾನೆ. ಇವನು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೋಟ್ಯಾಂತರ ಜನ ಭಕ್ತಿಯಿಂದ ನಡ್ಕೊಂತ ಇರುವಂತಹ ಧರ್ಮಸ್ಥಳವನ್ನು ಅಪವಿತ್ರಗೊಳಿಸ್ತಾ ತಪ್ಪಾಗಿದೆ ಅಂತ ಒಪ್ಕೋಬೇಕಾಗಿತ್ತು. ಎಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಎಲ್ಲಿ ಸಿದ್ದರಾಮಯ್ಯ? ಸಿದ್ದರಾಮಯ್ಯ ಹೇಳ್ತಾರೆ ನರೇಂದ್ರ ಮೋದಿ ಕಂಡ್ರೆ ನರೇಂದ್ರ ಮೋದಿ ಅವರಿಗೆ ನನ್ ಕಂಡ್ರೆ ಭಯ ಅಂತ. ನೀನಿನ್ನು ಬಚ್ಚ ಇದೆಯಾ? ನಿನ್ ಕಂಡ್ರೆ ಎದುರ್ಕೊಳ್ಳೋ ಪ್ರಶ್ನೆ ಬರುತ್ತೆ. ನೀನೊಬ್ಬ ಲೂಟಿಗೋರ, ಹಗಲು ದರೋಡೆಕೋರ. ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡೋದು ಹಗಲು ದರೋಡೆಯಲ್ಲಿ ನಿರತರಾಗಿದ್ಯಾ? ಬೆಂಗಳೂರಿನಲ್ಲಿ ಕಾರ್ನರ್ ಸೈಟಿನ ಬಿಡಿಎನಲ್ಲಿ ಒತ್ತೆ ಇಟ್ಟು 950 ಕೋಟಿ ಸಾಲ ತಗೊಂಡಿರೋ ನೀನು. ಮೈಸೂರು ಮಿನರಲ್ಸ್ ನಲ್ಲಿ 1400 ಕೋಟಿ ಅವರು ಬ್ಯಾಂಕ್ ಅಲ್ಲಿ ಇಟ್ಕೊಂಡಂತ ಹಣವನ್ನ, ರೈತರ ಸಾಲ ಮನ್ನಾ ಮಾಡಕ್ಕೆ ದುಡ್ಡಿಲ್ಲ ಅಂತೇಳಿ ಹಣವನ್ನ ಒತ್ತಾಯಪೂರ್ವವಾಗಿ ಪಡೆದಿರುವಂತವನು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇನ್ನು ಸ್ವಲ್ಪ ದಿವಸ ಹೋದ್ರೆ ವಿಧಾನಸೌಧನೂ ಒತ್ತಾಯ ಇಟ್ಟು ಹೋಗ್ಬೋದು ಈ ಮನುಷ್ಯ. 3-4 ತಿಂಗಳಲ್ಲಿ ಲಜ್ಜೆಗೆಟ್ಟ ನಡವಳಿಕೆ. ಜನರೇ ಸೇರ್ತಾ ಇಲ್ವಂತೆ. ಬಾರಪ್ಪ ಈ ಸಭೆಯನ್ನ ಬಂದು ನೋಡ್ಕೊಂಡು ಹೋಗು. ಎಷ್ಟೊಂದು ಶಾಂತ ಚಿತ್ತರಾಗಿ ಕಳೆದ 2.5-3 ಗಂಟೆಯಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿ ಇಲ್ಲಿ ಬಂದು ಕೂತಿದ್ದಾರೆ. ಇದು ನಿನಗೆ ಉತ್ತರ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮ ಉಡುಪಿನಲ್ಲಿ, ಉತ್ತರ ಕನ್ನಡದಲ್ಲಿ ಹೋದಾಗ ಈ ಜನಸಾಗರ ಇನ್ನು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಮೈ ಮರಿಬೇಡಿ. ಈ ಕ್ಷೇತ್ರ ಗೆಲ್ಲಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಉಳಿದೆಲ್ಲ ಕ್ಷೇತ್ರನ ಗೆಲ್ಲಬೇಕು. ಇಲ್ಲಿರುವಂತ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಒಬ್ಬ ಬೇಜವಾಬ್ದಾರಿ ಮನುಷ್ಯ ಇದನ್ನ ಪಾಕಿಸ್ತಾನ ಮಾಡೋ ಸಿದ್ಧ ಆಗ್ತಾ ಇದ್ದಾನೆ. ಇಂಥವ್ರ ಬಗ್ಗೆ ಎಚ್ಚರಿಕೆ ವಹಿಸ್ತಾ ಇದ್ರೆ ನನಗನ್ಸುತ್ತೆ ನಾವು ದೊಡ್ಡ ಅಪರಾಧ ಮಾಡಿದಂತಾಗುತ್ತೆ. ಯಡಿಯೂರಪ್ಪ ಈ ಯಾತ್ರೆಯನ್ನು ಹೊರಟಿರುವಂಥದ್ದು, ಪರಿವರ್ತನೆ ಯಾತ್ರೆ ಹೊರಟಿರುವಂಥದ್ದು ನಾನು ಮುಖ್ಯಮಂತ್ರಿಗೆ ಆಗಕ್ಕೋಸ್ಕರ ಅಷ್ಟೇ ಅಲ್ಲ ತಾಯಿ. ಈ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ದುಡಿಯುವಂತ ನಮ್ಮ ಕೈಗಳಿಗೆ, ನಮ್ಮ ಮಕ್ಕಳಿಗೆ, ಯುವಕರಿಗೆ ಉದ್ಯೋಗ ಸಿಗಬೇಕು. ನಮ್ಮ ತಾಯಿಯಂದರು ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು. ಅವರು ಬೇಕಾದಂತ ಎಲ್ಲ ರೀತಿಯ ಆರ್ಥಿಕ ನೆರವನ್ನು ಕೊಡಬೇಕು. ರೈತ ಸಂಕಷ್ಟದಲ್ಲಿದ್ದಾರೆ. ರೈತ ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ. ಈಗ ತಾನೇ ಮನವಿ ಮೇಲೆ ಮನವಿಯನ್ನು ಕೊಡ್ತಾ ಇದ್ದೀರಾ. ಅಡಿಕೆಗೆ ಕೆಂಪು ರೋಗ ಬಿದ್ದು, ಹಳದಿ ರೋಗ ಬಂದು
ಅಡಿಕೆ ಬೆಳೆ ನಾಶ ಆಗ್ತಾ ಇದೆ, ರಬ್ಬರ್ ಬೆಲೆ ಸಿಗ್ತಾ ಇಲ್ಲ, ರೈತರು ಬದುಕೋದು ಹೇಗೆ? 10,000 ಕೋಟಿ ರೂಪಾಯಿನ ನಾನು ಆವರ್ತಿ ನಿಧಿ ಇಟ್ಟು ನಿಮ್ಮ ಯಾವುದೇ ರೈತನ ಬೆಳೆ, ಅಡಿಕೆ ಇರ್ಬೋದು, ರಬ್ಬರ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದಕ್ಕೆ ಬೇಕಾದಂತ ಬೆಂಬಲ ಬೆಲೆಯನ್ನು ಕೊಟ್ಟು ಆ ರೈತನನ್ನು ಉಳಿಸುವಂತ ಜವಾಬ್ದಾರಿ ನಿಮ್ಮ ಯಡಿಯೂರಪ್ಪನ ಮೇಲಿದೆ. ಅದನ್ನು ಮಾಡಿ ತೋರಿಸ್ತೇನೆ. ಎಲ್ಲ ಕೆರೆ ಕಟ್ಟೆಗಳು ಭರ್ತಿ ಆಗಬೇಕು, ಎಲ್ಲ ನದಿಗೆ ಜೋಡಣೆ ಆಗಬೇಕು, ನೀರಾವರಿ ಯೋಜನೆಗೆ ಆದ್ಯತೆ ಕೊಡಬೇಕು, ರೈತ ಬೆಳೆದಂತ ಬೆಳೆಗೆ ದುಪ್ಪಟ್ಟು ಆದಾಯ ಸಿಗಬೇಕು, ಸ್ವಾಭಿಮಾನದ ನಾವು ಬದುಕಬೇಕು. ಈ ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ಸರ್ಕಾರ ಅಂತೇಳಿ ಬಹಳ ನೋವಿನಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಗೆ ಗೊತ್ತಿದೆಯೇನಪ್ಪ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿರೋ ಉತ್ತರದ ಪ್ರಕಾರ 4 ವರ್ಷದಲ್ಲಿ ನಡೆದಿರುವಂತಹ ಕೊಲೆ 6,521, ಮಹಿಳೆಯರ ಕೊಲೆ 2,534, ಅತ್ಯಾಚಾರ ಪ್ರಕರಣ ಮಹಿಳೆಯರ ಮೇಲೆ 3,102. ಇದು ಈ ರಾಜ್ಯದ ಮುಖ್ಯಮಂತ್ರಿಯ ಸಾಧನೆ. ACB ಅಂತ ಮಾಡಿಕೊಂಡು ಇವ್ರು ಮಾಡಿದಂತ ಎಲ್ಲ ಹಲ್ಕಟ್ಗಿರಿಯನ್ನ ಮುಚ್ಚಾಕೊಳ್ಳುವಂತ ಪ್ರಯತ್ನ ಮಾಡಿ ಲೋಕಾಯುಕ್ತವನ್ನ ದುರ್ಬಲಗೊಳಿಸಿರುವಂತ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ. ಕಳೆದ 3.5 ವರ್ಷದಲ್ಲಿ ಕೇಂದ್ರ ಸರ್ಕಾರ ಈಗ ತಾನೇ ನಮ್ಮ ಸದಾನಂದ ಗೌಡರು ಹೇಳಿದಂತೆ